ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಶರಣೆ ಮುಕ್ತಾಯಕ್ಕನ ವಚನ ಇಂತಿದೆ: ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು, ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು, ದರ್ಪಣದೊಳಗನ್ನ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು ಅಣ್ಣ, ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆರುಡ ಗೆಟ್ಟೆಯೋ ಅಜಗಣ್ಣ. ಈ ವಚನದ ಅರ್ಥ ನೋಡೋಣ ಬನ್ನಿ. ಮುಕ್ತಾಯಕ್ಕ ಈ ವಚನದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ವ್ಯರ್ಥವಾದ ಪ್ರಯತ್ನಗಳ ಬಗ್ಗೆ ಅತ್ಯಂತ ಸೂಕ್ಷ್ಮವಾದ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು, ಕುರುಡನ ಕೈಯ ಹಿಡಿದು ಇನ್ನೊಬ್ಬ ಕುರುಡನು ದಾರಿ ತೋರಿಸುವಂತಿರಬಾರದು. ಇಲ್ಲಿ ಅಜ್ಞಾನಿಯು ಇನ್ನೊಬ್ಬ ಅಜ್ಞಾನಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡುವ ವ್ಯರ್ಥತೆಯನ್ನು ತೋರಿಸಿದ್ದಾರೆ. ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು, ಮೂಕನ ಬಳಿ ಕಾವ್ಯವನ್ನು ಕೇಳುವಂತಿರಬಾರದು. ಮಾತಾಡಲು ಸಾಧ್ಯವಿಲ್ಲದವನಿಂದ ಸಾಹಿತ್ಯ ಅಥವಾ ತತ್ವಜ್ಞಾನವನ್ನು ನಿರೀಕ್ಷಿಸುವುದು ನಿರರ್ಥಕ. ದರ್ಪಣದೊಳಗನ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು, ಕನ್ನಡಿಯಲ್ಲಿನ ಪ್ರತಿಬಿಂಬವನ್ನು ಹಿಡಿಯಲು ಪ್ರಯತ್ನಿಸುವಂತಿರಬಾರದು. ಇದು ಮಾಯೆ ಮತ್ತು ಭ್ರಮೆಯ ಹಿಂದೆ ಓಡುವ ವ್ಯರ್ಥತೆಯನ್ನು ಸೂಚಿಸುತ್ತದೆ. ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆಮೆಯ ಮರಿಯ ಸ್ನೇಹದಂತೆ ಇರಬಾರದು. ಆಮೆಯ ಮರಿಯು ಚಿಪ್ಪಿನಲ್ಲೇ ಮುಚ್ಚಿಕೊಂಡಿರುವಂತೆ ಆತ್ಮವನ್ನು ಸಂಕುಚಿತಗೊಳಿಸಿಕೊಂಡು ಪ್ರೀತಿಯನ್ನು ಮರೆತಿರಬಾರದು. ಈ ವಚನದ ಸಂಕ್ಷಿಪ್ತ ಅರ್ಥವೆಂದರೆ, ಒಬ್ಬ ಅಜ್ಞಾನಿ ಇನ್ನೊಬ್ಬ ಅಜ್ಞಾನಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡುವುದು ವ್ಯರ್ಥತೆ. ಇಂಥ ವ್ಯರ್ಥ ಪ್ರಯತ್ನಗಳನ್ನು ಬಿಟ್ಟು ನಿಜವಾದ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಬೇಕು. ಒಬ್ಬ ವ್ಯಕ್ತಿ ಮುರಿದ ಮಡಿಕೆಯಿಂದ ನೀರು ತರಲು ಪ್ರಯತ್ನಿಸುವಂತೆ ತಪ್ಪು ವಿಧಾನಗಳಿಂದ ಸತ್ಯವನ್ನು ಹುಡುಕುವುದು ವ್ಯರ್ಥ. ಮತ್ತೊಮ್ಮೆ ಈ ವಚನವನ್ನು ಓದುತ್ತೇನೆ. ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು, ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು, ದರ್ಪಣದೊಳಗನ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು ಅಣ್ಣ, ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲೊಲ್ಲದೆ ಆರೂಢ ಗೆಟ್ಟೆಯೋ ಅಜಗಣ್ಣ. ಇಂಥ ಒಂದು ಉತ್ತಮವಾದ ವಚನವನ್ನು ನಮಗೆ ಕೊಟ್ಟ ಮುಕ್ತಾಯಕ್ಕನಿಗೆ ಶರಣಾರ್ಥಿಗಳು. ಮತ್ತೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೂ ಶರಣಾರ್ಥಿಗಳು.